ಹಲೋ ಅಮ್ಮ. ತುಂಬ ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದೀನಿ ಮಗನೇ. ಸೊ ಹೋಗಿ ಓಕೆ ಮಾಡೋದು ಮಾತ್ರ ನಿನ್ನ ಕೆಲಸ. ಫೋಟೋ ಇಲ್ಲ, ಹುಡುಗಿನ ನೋಡಿಲ್ಲ, ಖಾಲಿ ನಂಬರ್ ಮಾತ್ರ ಕೊಟ್ಟಿದ್ದೀರಾ. ವಾಟ್ಸಪ್ ಡಿ ಪಿಯಲ್ಲಿ ಮಗು, ಸ್ಟೇಟಸಲ್ಲಿ ಹೀರೋ. ನಾವು ಹೆಂಗಂತ ಕಂಡು ಹುಡುಕೋದು? ನಮ್ಮ ಜನ್ರೇಷನ್ ಒಂದು ಇಷ್ಟು ನತದೃಷ್ಟ ಆಗ್ಬಿಟ್ಟು ಅಲ್ಲಪ್ಪ. ಹೊರಟಿಯಾ? ಹಾಂ ಸರಿ, ಪಾರ್ಕಿನಲ್ಲಿ 7th ಟೇಬಲ್ ಬುಕ್ ಮಾಡಿದ್ದೀನಿ. ಹುಡುಗಿ ತುಂಬ ಶಾರ್ಪ್, ಬೇಗ ಹೋಗು. ಓಕೆ ಸರಿ ಅಮ್ಮ, ವೈಫೈಯಲ್ಲಿ ಆಶೀರ್ವಾದ ಮಾಡಿದಂಗಿತ್ತು. ಸರಿ ಇಡ್ತೀನಿ, ಬಾಯ್. ಈ ಸಂದರ್ಭದಲ್ಲಿ ಈ ಪಾರ್ಕ್ ಕೂಡ ಸ್ಮಶಾನಕ್ಕಿಂತ ತುಂಬ ಭಯಾನಕ ಅನಿಸ್ತಿದೆ. ಈ ಚೀಟಲ್ಲಿ, ಆ 7th ಟೇಬಲಲ್ಲಿ, ಆ ದೇವರಿಗೇ ಗೊತ್ತು. ಎಕ್ಸ್ಕ್ಯೂಸ್ ಮೀ, ಆ್ಯಕ್ಚುಲಿ ಈ ಟೈಮ್ಗೆ ಈ ಜಾಗ ನಾವು ವಶ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಹೋಗ್ಬೋದಾ? ಓಹೋ, ನಮ್ಮ ಬಿಲ್ ಈಗ ಬರುತ್ತೆ, ನಾವು ಹೊಡ್ತೀವಿ. ನಿಮ್ಗೇನು ಅರ್ಜೆಂಟಾ? ಹಾಂ ಪರವಾಗಿಲ್ಲ, ನೀವು ಬೇರೆ ಹ್ಯಾಂಡ್ಸಮ್ ವಿಲಂತರಿದ್ದೀರಾ. ಸರ್, ನಮ್ಮದು ಇಲ್ಲಿ ಪಾರ್ಕ್ ಮಾಡ್ಬೋದಾ? ನೋಡಿ, ಭೂಮಿ ದೇವ್ರದ್ದು, ಟೇಬಲ್ ಚೇರ್ ಪಾರ್ಕ್ ಓನರ್ದು, ಬುಕ್ ಬೇರೆ ಮಾಡಿದ್ದೀರಿ. ಬನ್ನಿ ಬಿಸಿ ಮಾಡಿ. ನೀವು ಹೇಳಿದ ಒಂಥರ ಸರಿನೇ ಬಾಸ್. ನಾನು ಬಂದ ಕೆಲಸ ಆದಮೇಲೆ ಒಟ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಂ ಇಲ್ಲಿದೆ. ಏನು ಫಸ್ಟ್ ಟೈಮಾ? ಏನು ಸರ್? ಅಲ್ಲಲ್ಲ, ನೀವು ಹುಡುಗಿ ಜೊತೆ ಮಾತಾಡೋದು ಫಸ್ಟ್ ಟೈಮ್ ಓಹೋ ಹೋ, ಅದಿಂಗ್ ಬಾಸ್, ಜಾತಕ ನೋಡ್ದೇನೆ ಭವಿಷ್ಯ ಹೇಳ್ಬಿಟ್ರಿ. ನೋಡಪ್ಪ, ಸ್ವಲ್ಪ ಮೋಡ ಕಂಡ್ರು ಮಳೆ ಬರುತ್ತೆ ಅಂತ ಭವಿಷ್ಯ ಹೇಳ್ತಾರಲ್ಲ, ಆ ಥರ ನಿನ್ನ ಭಯ ನೋಡಿದ್ರೆ ಮೋಡ ಕಂಡು ಮಳೆ ಬಂದು ನಿನ್ನ ಹಾರ್ಟ್ ಒಳಗೆ ನುಗ್ದಂಗಿದೆ. ಕೂಲ್ ಡೌನ್ ಮ್ಯಾನ್, ಕೂಲ್ ಡೌನ್. ಭಯ ಏನಿಲ್ಲ, ಸ್ವಲ್ಪ ನರ್ವಸ್ ಅಷ್ಟೇ, ಧೈರ್ಯಲ್ಲಿದೆ ಬಸ್. ಈ ಫಿಯರ್ ಹೌಸಲ್ಲಿ ದೈವಭೂತಗಳು ಇಲ್ಲ ಅಂತ ಗೊತ್ತಿದ್ರೂ ಒಂಥರ ಭಯ ಇರುತ್ತೆ ನೋಡಿ, ಆ ಥರ ಧೈರ್ಯ ಇದೆ. ಈ ಏನಾಗೋದಿಲ್ಲ ಅಂತ ಗೊತ್ತಿದ್ರೂ ಒಂಥರ ಟೆನ್ಷನ್. ಏನು ಚೀಟಿ ಮಗಪ್ಪ, ಕವಿತೆನ ಅಲ್ಲ ಡೈಲಾಗ? ಗುರುವೇ, ತಾವು ಹುಡುಗಿರನ್ನು ಮೀಟ್ ಮಾಡೋದ್ರಲ್ಲಿ, ಮಾತಾಡಿಸೋದ್ರಲ್ಲಿ PhD ಕೋರ್ಸ್ ಮಾಡಿದಿರೇನೋ? ನಿಮ್ಮ ಜನ್ರೇಷನ್ ಅರ್ಥ ಮಾಡೋಕ್ಕೆ LKGನೇ ಸಾಕು. ಅದೇ ಕವಿತೆ ಕವಿತೆ ಓಲ್ಡ್ ಸ್ಟೈಲ್. ಬಸ್, ಇದೊಂಥರ ಒಂದು ಕಾಸ್ಟ್ ಸೇವಿಂಗ್ ಪ್ರಾಜೆಕ್ಟ್ ಇದ್ದಂಗೆ. ಹುಡುಗಿರನ್ನು ಖರ್ಚಿಲ್ಲದೆ ಸಿಂಪಲಾಗಿ ಇಂಪ್ರೆಸ್ ಮಾಡೋ ಒಂದು ರೀತಿ. ಕಷ್ಟಪಟ್ಟು ಬರೆದಿದ್ದೀನಿ. ಇಂಜಿನಿಯರಿಂಗ್ ಬೇರೆ ನೋಡಿ, ಪದಗಳನ್ನು ಹುಡುಕುತ್ತಾ ರಿಸರ್ಚ್ ಮಾಡುತ್ತಾ ಹೆಂಗೋ ಒಂದು ಕವಿತೆ ಮಾಡಿದ್ದೀನಿ. ಸರಿ, ನಾನು ಕೇಳೋಣಂತನಾಗುತ್ತೇನೆ. ಅವಳೇ ಫಸ್ಟ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಸ್ವಲ್ಪ ಉಪ್ಪು ಟೇಸ್ಟ್ ಕರೆಕ್ಟ್ ಇದೆ ಅಂತ ನೋಡ್ತಾರಲ್ವ, ಆ ಥರ ನೀವು ಒಂದು ಈ ಕವಿತೆಯ ರುಚಿ ನೋಡಿ. ಗೆಳತಿಯೇ, ಬಯಸಿದೆ ಮನ ನಿನ್ನ ನೆನಪುಗಳ ಬರೆಯಲು, ಅರಿವಾಯಿತು ನನಗೆ ಸಿಗದೆಂದು ಪದಗಳು ನಿನ್ನ ವರ್ಣಿಸಲು. ಬೆಟ್ಟದಲ್ಲಿ ಕುಳಿತೆ ಪುಟಗಳೊಂದಿಗೆ ನಿನ್ನ ವರ್ಣಿಸಲು ಪದಗಳ ಹುಡುಕುತ್ತ, ಬೆಟ್ಟದ ಎತ್ತರ ನಾಚಿತು ನಿನ್ನ ವರ್ಣಿಸಿದ ಪುಟಗಳ ಎತ್ತರ ನೋಡುತ್ತ. ಗೆಳತಿಯೇ, ಬಯಸಿದೆ ಮನ ನಿನ್ನ ನೆನಪುಗಳ ಬರೆಯಲು. ಪರವಾಗಿಲ್ವೇ? ಹುಡುಗಿನ ಮೀಟಾಗುವ ಕ್ಯೂರಿಯಾಸಿಟಿಯಲ್ಲಿ ಇಂಜಿನಿಯರ್ ಸಾಹೇಬರು ಅನ್ಯಾಯವಾಗಿ ಕವಿಯಾಗಿಬಿಟ್ರಲ್ಲ, ಸೂಪರ್. ಬಸ್, ಒಂದು ಕಂಪನಿಗೆ CEO ಆದ್ರೂ ಸಂಡೇ ಅನ್ಯಾಯಕ್ಕೆ ಮನೆಯಲ್ಲಿ ಅಡುಗೆ ಭಟ್ಟ ಆಗೇ ಆಗ್ತಾನೆ, ಒಂದು ಕುಕ್ಕ ಆಗೇ ಆಗ್ತಾನೆ. ಹೆಂಡತಿ ಕೂಗಿಗೆ ಓ ಅಂದೇ ಅಂತಾನೆ. ಸೊ ಎಲ್ಲನೂ ಗೊತ್ತಿರಬೇಕು. ಏನೂ ಗೊತ್ತಿಲ್ಲದವನು ಇಂಜಿನಿಯರ್ ಆಗಲ್ಲ ಬಾಸ್, ಎಲ್ಲ ಗೊತ್ತಿದ್ದವನೇ ಇಂಜಿನಿಯರ್ ಆಗೋದು. ಅಂದರೆ ಸಕಲ ಕಾಲವಲ್ಲಬ್ಬ. ಆದ್ರೂ ನಮ್ಮ ಚರಿತ್ರೆಯಲ್ಲಿ ಈ ಲೆವೆಲ್ಗೆ ನಾವು ತಲೆ ಕೇಳಿಸ್ಕೊಂಡಿಲ್ಲ ಬಾಸ್. ನೀವು ಬೇರೆ ಲೆವೆಲ್ ಬಾಸ್. ಆ ಬ್ರಹ್ಮ ಪುರ್ಸೋತ್ ಮಾಡಿಕೊಂಡು 2 ಸಿಕ್ ಲೀವ್ 2 ಕ್ಯಾಶುವಲ್ ಲೀವ್ ಇಟ್ಕೊಂಡು ಹೆವಿ ಕಾಸ್ಟ್ ಸೇವಿಂಗ್ ಪ್ರಾಜೆಕ್ಟಲ್ಲಿ ನಿಮ್ಮನ್ನು ಡಿಸೈನ್ ಮಾಡ್ದಂಗಿದೆ. ಆದ್ದರಿಂದ ನಿಮಗೆ ಈ ಕಷ್ಟನೇ ಇಲ್ಲ. ನಿಮಗೆ ನಮ್ಮ ಥರ ಅನ್ಯಾಯವಾಗಿ ಕಷ್ಟಪಟ್ಟು ಇಂಪ್ರೆಸ್ ಮಾಡುವಂಥ ಕಷ್ಟ ಬರಲೇ ಇಲ್ಲ. ಸಾರಿ ರೀ, ಪರವಾಗಿ ತುಂಬ ಲೇಟ್ ಆಯಿತು. ಬಿಲ್ಲಿಂಗ್ ಸೆಕ್ಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗೆ.
ಸರಿ, ಮಂಗಳಾರತಿಗೆ ಟೈಮ್ ಆಯಿತು. ಪ್ರಸಾದನು ನಿಮ್ಮ ಥ್ಯಾಂಕ್ಸನ್ನು ನಿಮ್ಮ ಮದುವೆ ದಿವಸ ಬಂದು ತಗೊಳ್ತೀವಿ. ಬೈ ದ ವೇ, ಶಿ ಈಸ್ ಮೈ ಆಫೀಸ್ ಕಾಲೀಗ್. ಅವಳು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾಳೆ. ನಾವು ಅವಳು ಸಪೋರ್ಟ್ಗೆ ಅಂತ ಬಂದಿದ್ದೀವಿ. ಆಲ್ ದ ಬೆಸ್ಟ್. ಮೇಡ್ ಫಾರ್ ಈಚ್ ಅದರ್ ನೀವು. ಕವಿ, ಇಂಜಿನಿಯರ್ ಸಾಹೇಬ್ರೆ, ಬನ್ನಿ ಹೋಗೋಣ. ಅನ್ಯಾಯವಾಗಿ ಕವಿಯಾದದ್ದೇನೋ ನಿಜ, ಆದ್ರೂ ಈ ಕೂಲಾದ ಪಾರ್ಕಲ್ಲಿ ಈ ಗನ್ ಪಾಯಿಂಟ್ ನಡುವೆ ಕ್ರಿಮಿನಲ್ ಇರ್ತಾರೆ ನೋಡಿ, ಆ ಥರ ಫೀಲ್ ಆಗ್ತಿದೆ. ಹೌದಾ? ಇಲ್ಲಿ ಗನ್ನೇ ಇಲ್ಲ. ಅದೇ ನಿಮ್ಮ ಕಣ್ಣಿದೆಯಲ್ವಾ, ಆದರೂ ಒಂದು ನೆಮ್ಮದಿರಿ. ನನ್ನ ಫಸ್ಟ್ ಕವಿತೆನ ನೀವೇ ಕೇಳಿದ್ರಿ ನೋಡಿ, ಅಷ್ಟು ಸಾಕು. ಮದುವೆ ಆದಮೇಲೆ ಅಡುಗೆ ಕೆಲಸದ ಜೊತೆಗೆ ಕವಿತೆನೂ ಬರೆದು ಕೊಡ್ತೀರಾ ಅಂತ ಆಯಿತು. ಸರಿ, ನಿಮ್ಮ ಹೃದಯಕ್ಕೆ ನಮ್ಮ ಹೃದಯದ ಪ್ರವೇಶ ಯಾವಾಗ?